ಹೇಳೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಒಂದು ಜನ್ಮ ಕೊಟ್ಟ ಅಪ್ಪ ಅಮ್ಮ, ಎರಡನೇದು ವಿದ್ಯೆ ಹೇಳ್ಕೊಟ್ಟಂತ ಗುರುಗಳು. ಇವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಏನಕ್ಕೆ ನಾನು ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು? ಇವತ್ತು 7th ಅಲ್ಲಿ 8th ಅಲ್ಲಿ 9th ಅಲ್ಲಿ 10th ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಂತ ಸುಮಾರು ಜನ ಸ್ಟೂಡೆಂಟ್ಸು ಹಳ್ಳಿಗಳಲ್ಲಿ ಕೂಲಿನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಕಾರಣ ತುಂಬಾ ಪುವರ್ ಫ್ಯಾಮಿಲೀಸ್ ಆಗಿರಂದ್ರೆ ಕನಿಷ್ಠ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಗೌರ್ಮೆಂಟ್ ಕಾಲೇಜ್ಗೆ ಹೋಗೋದಕ್ಕೆ ಹಾಕ್ತೀರಾ. ಎಲ್ಲ ಒಂದ್ ಕಡೆ ಹೊಲದಲ್ಲೋ ತೋಟದಲ್ಲೋ ಪ್ರಾವಿಷನ್ ಸ್ಟೋರ್ಸ್ ಅಲ್ಲೋ ಮೆಡಿಕಲ್ ಸ್ಟೋರ್ಸ್ ಅಲ್ಲೋ ಸೈಕಲ್ ಶಾಪ್ಸ್ ಅಲ್ಲೋ ಪೆಟ್ರೋಲ್ ಬಂಕ್ಸ್ ಅಲ್ಲೋ ಮಾಲ್ಸ್ ಅಲ್ಲೋ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಅಥವಾ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಹೈಯೆಸ್ಟ್ ಮಾರ್ಕ್ಸ್ ತೆಗ್ದಿರ್ತಾರೆ, ಕನಿಷ್ಠ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋದಕ್ಕೆ ಹಾಕ್ತೆ. ಇಂಥ ಟೈಮಲ್ಲಿ ನಿಮ್ಮ ಪೇರೆಂಟ್ಸ್ ಅದೇನೇ ಕಷ್ಟ ಇದ್ರೆ ಕಷ್ಟ ನನ್ಗಿರ್ಲಿ, ನನ್ ಮಗ ನನ್ ಮಗಳ ಕಷ್ಟ ಅನ್ಭೋಗಿಸ್ಬಾರ್ದು, ಹೋದ್ಲಿ, ಒಳ್ಳೆ ಡಾಕ್ಟರ್ ಆಗ್ಲಿ, ಒಳ್ಳೆ ಇಂಜಿನಿಯರ್ ಆಗ್ಲಿ, ಒಳ್ಳೆ IAS IPS ಆಫೀಸರ್ ಆಗ್ಲಿ, ಒಳ್ಳೆ ಗೌರ್ಮೆಂಟ್ ಅಫಿಷಿಯಲ್ ಆಗ್ಲಿ, ಸೊಸೈಟಿಯಲ್ಲಿ ಒಂದು ಟಾಪ್ ಲೆವೆಲ್ ಆಫೀಸರ್ ಆಗ್ಲಿ ಅಂತ ಹೇಳಿ ನಿಮ್ ಮೇಲೆ ತುಂಬಾ ಆಸೆ ಇಟ್ಕೊಂಡು ಅವ್ರಿಗೆಷ್ಟೇ ಕಷ್ಟ ಇದ್ರು ಇವತ್ತೊಂದು ಒಳ್ಳೆ ಫೇಮಸ್ ಸ್ಕೂಲ್, ನಾಟ್ ಎ ಗೌರ್ಮೆಂಟ್ ಸ್ಕೂಲ್ ಅಂಡ್ ಕಾಲೇಜ್, ಒಂದು ಒಳ್ಳೆ ಫೇಮಸ್ ಸ್ಕೂಲ್, ಇಡೀ ಕರ್ನಾಟಕದಲ್ಲೇ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋಂಥ ಒಂದು ಪ್ರೈವೇಟ್ ಸ್ಕೂಲ್ಗೆ ಕಾಲೇಜ್ಗೆ, ಶಕ್ತಿ ಅನ್ನೋಂಥ ಒಂದು ಸ್ಕೂಲ್ಗೆ ಕಾಲೇಜ್ಗೆ ನಿಮ್ಮನ್ನು ಕಳಿಸ್ತಾ ಇದ್ದಾರೆ. ಯಾಕೆ ನಾನು ನಿಮ್ಮ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ, ಗೋ ಟು ಎನಿ ಡಿಪಾರ್ಟ್ಮೆಂಟ್, ಇಟ್ ಮೇ ಬಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ IAS ಆರ್ IPS ಆರ್ KS ಆರ್ DC ಆರ್ ತಹಸೀಲ್ದಾರ್ ಆರ್ ಎನಿ ಗವರ್ನಮೆಂಟ್ ಆಫೀಸ್. ಯಾವುದೇ ಒಂದು ಗವರ್ನಮೆಂಟ್ ಆಫೀಸ್ಗೆ ಹೋಗಿ ನೋಡಿ ನೀವು, ಅಲ್ಲಿರುವಂತ ಆಫೀಸರು ಚೇಂಬರ್ ಅಲ್ಲಿ ಕೂತು ಕಾಲ್ ಮೇಲೆ ಕಾಲ್ ಹಾಕಿ ಅವ್ನು ಕೈ ಕಡ್ರಂತ ಎಲ್ಲ ಸಬಾರ್ಡಿನೇಟ್ಸ್ ಕಳ್ಸಿ ಕೆಲಸ ತಗೊಳ್ತಾನೆ. ಎನಿ ಗವರ್ನಮೆಂಟ್ ಆಫೀಸ್ ವಿ ಹ್ಯಾವ್ ಸೀನ್. ಅದನ್ನ ನಾನು ಅತ್ಯಂತ ಹೆಚ್ಚು ರೆಸ್ಪೆಕ್ಟ್ ಕೊಡೋದು ನನ್ನ ಎಜುಕೇಶನ್ ಡಿಪಾರ್ಟ್ಮೆಂಟ್ ನ. ಒಳ್ಳೆ ಗವರ್ನಮೆಂಟ್ ಅಫಿಷಿಯಲ್ ಆಗಿ ಓಡಾಡೋದಕ್ಕೊಂದು ಕಾರು ಬಂಗ್ಲಾ ಎಲ್ಲ ಸಿಕ್ಕಿದ್ರು. ಜಸ್ಟ್ ರಿಮೆಂಬರ್ ಒನ್ಸ್, ನಮ್ಮ ಸ್ಕೂಲ್ ನಲ್ಲಿ ಈ ತರ ಟೀಚರ್ಸ್ ಇದ್ರು, ನಮ್ಮ ಕಾಲೇಜ್ ನಲ್ಲಿ ಈ ತರ ಲೆಕ್ಚರ್ಸ್ ಇದ್ರು ಅಂತ ಹೇಳಿ ವಾಪಸ್ ನೀವು ಸ್ಕೂಲ್ ಅಥವಾ ಕಾಲೇಜ್ ಹತ್ರ ರಿಟರ್ನ್ ಹೋಗಿ ನೋಡಿದ್ರೆ ನಮ್ಮ ಟೀಚರ್ಸ್ ಅಲ್ಲೇ ನಿಂತ್ಕೊಂಡು ಟೀಚ್ ಮಾಡ್ತಿರ್ತಾರೆ. ನೀವು ಅವ್ರಿಗಿಂತ ಟಾಪ್ ಲೆವೆಲ್ ಆಫೀಸರ್ಸ್ ಆಗಿ ಹೋಗಿರ್ತೀರಿ. ನನ್ಗೆ ಯಾರು ನೀವು ಪುವರ್ ತರ ಕಾಣಿಸ್ತಾನೆ ಇಲ್ಲ, ಎಲ್ಲ ರಿಚ್ ಕಿಡ್ಸ್ ತರ ಕಾಣಿಸ್ತಾ ಇದೀರಿ. ಕೆಲವು ಲಕ್ಷಾಧಿಪತಿ ಮಕ್ಕಳು, ಕೆಲವು ಕೋಟ್ಯಾಧಿಪತಿ ಮಕ್ಕಳ ತರ ಕಾಣಿಸ್ತಾ ಇದೀರಿ. ನನ್ಗೆ ಯಾರು ಬಡವ್ರ ತರ ಕಾಣಿಸ್ತಾ ಇಲ್ಲ. ಕೆಲವು ಒರಿಜಿನಲ್ ಗೋಲ್ಡು, ಕೆಲವು ಆರ್ಟಿಫಿಷಿಯಲ್ ಗೋಲ್ಡು, ಕಿವಿಗೋಲೆ, ಕತ್ತಿಗೆ ಚೈನು, ಕೈ ಬಳೆ, ವಾಚು, ಒಳ್ಳೊಳ್ಳೆ ಯೂನಿಫಾರ್ಮ್ಸ್, ಒಳ್ಳೆ ಸ್ವೆಟರ್ಸ್ ಹಾಕೊಂಡು, ಒಳ್ಳೆ ಕೆಲವು ಕಲರ್ ಡ್ರೆಸ್ ಹಾಕೊಂಡು ಲಕ್ಷಣವಾಗಿದ್ದೀರಿ. ಎಂಟೈರ್ ಓಲ್ ಆಡಿಟೋರಿಯಂ ಅಲ್ಲೇ ಒಬ್ಬ ಹುಡುಗಿನೂ ಹುಡುಗಾನು ನನಗೆ ಬಡವ್ರ ತರ ಕಾಣಿಸ್ತಿಲ್ಲ. ಆದ್ರೆ ಇಲ್ಲಿ ಕೂತ್ಕೊಂಡು ನನ್ನ ಮಾತು ಕೇಳ್ತೇನೆ ಸುಮಾರು ಜನ ಬಾಯ್ಸ್ ಅಂಡ್ ಗರ್ಲ್ಸ್ ತುಂಬಾ ಬಡತನದ ಕುಟುಂಬದಿಂದ ಬಂದಿದ್ದೀರಿ. ಯಾರು ನಂಗೆ ಬಡವ್ರ ತರ ಕಾಣಿಸ್ತಿಲ್ಲ, ಆದ್ರೆ ನೀವು ಬಡತನದ ಕುಟುಂಬದಿಂದ ಬಂದಿದ್ದೀರಿ. ಒಂದು ಕ್ಷಣ ನಿಮ್ಮ ಜನ್ಮ ಕೊಟ್ಟ ನಿಮ್ಮ ಅಪ್ಪ ಅಮ್ಮನ ಯೋಚನೆ ಮಾಡಿ. ಎಷ್ಟೋ ಜನ ನಿಮ್ಮ ಸ್ವಂತ ತಂದೆ ತಾಯಂದ್ರು ಹಳ್ಳಿಗಳಲ್ಲಿ ಇದಂತವ್ರು ಕಾಲ್ಗೆ ಒಂದ್ ಜೊತೆ ಒಳ್ಳೆ ಸ್ಲಿಪ್ಪರ್ ಹಾಕೊಳ್ದಿರಾ, ಕಲ್ಲು ಮುಳ್ಳು ಅಂದಿರ ಕೂಲಿ ನಾಲಿ ಕೆಲಸ ಮಾಡಿ ನಿಮ್ಮನ್ನ ಸಾಕ್ತಿದ್ದಾರೆ, ನಿಮ್ಮನ್ನು ಓದಿಸ್ತಾ ಇದ್ದಾರೆ. ಎಷ್ಟೋ ಜನ ತಂದೆ ತಾಯಂದ್ರು ಹರಿದೋಗಿರಂತ ಕ್ಲಾತ್ಸ್ ಹಾಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಬಿಸಿಲು ಗಾಳಿ ಅಂದಿರ ಎಲ್ಲ ಒಂದ್ ಕಡೆ ಹೊಲದಲ್ಲೋ ತೋಟದಲ್ಲೋ ಪ್ರಾವಿಷನ್ ಸ್ಟೋರ್ಸ್ ಅಲ್ಲೋ ಮೆಡಿಕಲ್ ಸ್ಟೋರ್ಸ್ ಅಲ್ಲೋ ಸೈಕಲ್ ಶಾಪ್ಸ್ ಅಲ್ಲೋ ಪೆಟ್ರೋಲ್ ಬಂಕ್ಸ್ ಅಲ್ಲೋ ಮಾಲ್ಸ್ ಅಲ್ಲೋ ಆಟೋ ಡ್ರೈವರ್ಸ್ ಆಗಿನೋ ವೆಜಿಟೇಬಲ್ಸ್ ಮಾರ್ಕೊಂಡು ಫುಟ್ಬಾಲ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಅಥವಾ ಬೇರೆಯವ್ರ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ತೋಟದ ಕೆಲಸ ಮಾಡಿನೋ ಅಡಿಕೆ ತೋಟದಲ್ಲಿ ಕೆಲಸ ಮಾಡಿನೋ ಭತ್ತದಲ್ಲಿ ಕೆಲಸ ಮಾಡ್ಕೊಂಡು ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಕೂಲಿನಲ್ಲಿ ಕೆಲಸ ಮಾಡಿ ನಿಮ್ಮನ್ನ ಸಾಕ್ತಿದ್ದಾರೆ, ನಿಮ್ಮನ್ನು ಓದಿಸ್ತಾ ಇದ್ದಾರೆ. ಅವ್ರು ಬಡವ್ರೆ, ನಿಮ್ಮನ್ನ ಬಡವರಾಗಿ ಕಳಿಸ್ತಿಲ್ಲ. ಅವ್ರು ಅನ್ಎಜುಕೇಟೆಡ್, ನಿಮ್ಮನ್ನ ಅನ್ಎಜುಕೇಟೆಡ್ ತರ ಮಾಡ್ತಿಲ್ಲ. ಅದೇನೇ ಕಷ್ಟ ಇದ್ರೆ ಕಷ್ಟ ನನ್ಗಿರ್ಲಿ, ನನ್ ಮಗ ನನ್ನ ಮಗಳ ಕಷ್ಟ ಅನ್ಭೋಗಿಸ್ಬಾರ್ದು, ಹೋದ್ಲಿ, ಒಳ್ಳೆ ಡಾಕ್ಟರ್ ಆಗ್ಲಿ, ಒಳ್ಳೆ ಇಂಜಿನಿಯರ್ ಆಗ್ಲಿ, ಒಳ್ಳೆ IAS IPS ಆಫೀಸರ್ ಆಗ್ಲಿ, ಒಳ್ಳೆ ಗೌರ್ಮೆಂಟ್ ಅಫಿಷಿಯಲ್ ಆಗ್ಲಿ, ಸೊಸೈಟಿಯಲ್ಲಿ ಒಂದು ಟಾಪ್ ಲೆವೆಲ್ ಆಫೀಸರ್ ಆಗ್ಲಿ ಅಂತ ಹೇಳಿ ಅವ್ರಿಗೆಷ್ಟೇ ಕಷ್ಟ ಇದ್ರು ಇವತ್ತು ನಿಮ್ಮನ್ನ ಇಡೀ ಕರ್ನಾಟಕದಲ್ಲೇ ಒಂದು ಒಳ್ಳೆ ಫೇಮಸ್ ಸ್ಕೂಲ್ಗೆ ಕಾಲೇಜ್ಗೆ ನಿಮ್ಮನ್ನ ಕಳಿಸ್ತಾ ಇದ್ದಾರೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಅಪ್ಪ ಅಮ್ಮನ ಅಂತ ಕಷ್ಟಪಟ್ಟು ನಿಮ್ಗೆ ಓದಿಸೋಂತ ಅಪ್ಪ ಅಮ್ಮ ಏನಾದ್ರು ಒಂದು ಮಾತು ಹೇಳಿದ್ರೆ ಅವ್ರನ್ನ ಮನ್ಸಲ್ಲಿ ಬೈಕೊಡೋದು ಕಲ್ತಿದ್ರಿ, ಅವ್ರಿಗೆ ರೂಢಾಗಿ ಮಾತನಾಡೋದು ಕಲ್ತಿದ್ರಿ, ಬ್ಯಾಕ್ವರ್ಡ್ ಆನ್ಸರ್ಸ್ ಕೊಡೋದು ಕಲ್ತಿದ್ರಿ. ಇನ್ನು ಕೆಲವು ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲಲ್ಲಿ ಅಪ್ಪ ಅಮ್ಮ ನಾವು ಹಳ್ಳಿಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಾವು ಪಡೋಂಥ ಕಷ್ಟ ನನ್ನ ಮಗಳು ನೋಡಬಾರ್ದು, ನನ್ನ ಮಗ ನೋಡಬಾರ್ದು, ನಮ್ಮಿಂದ ಸ್ವಲ್ಪ ದೂರ ಇದ್ದು ಚೆನ್ನಾಗಿ ಓದ್ಬೇಕು, ಅವ್ಳಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತೇಳಿ ಕಷ್ಟಪಟ್ಟು ಸಾಲವಾಲ ಮಾಡಿ ತಗೊಂಬಂದು ನಿಮ್ಮನ್ನ ಹಾಸ್ಟೆಲ್ಗೆ ಹಾಕಿದ್ರೆ ಹಾಸ್ಟೆಲ್ಗೆ ಹಾಕಿ ತಪ್ಪಿಗೆ ಅಪ್ಪ ಅಮ್ಮನಿಗೆ ಮನಸ್ಸಲ್ಲೇ ಶಾಪಗಳು ಆಗ್ತಾ ಇದೀರಿ ಕೆಲವು ಬಾಯ್ಸ್ ಅಂಡ್ ಗರ್ಲ್ಸ್. ನಿಜ, ಇವತ್ತೊಂದು ಒಳ್ಳೆ ಸ್ಕೂಲ್ ಕಾಲೇಜಲ್ಲಿ ಓದ್ಬೇಕಾದ್ರೆ ಹೆಚ್ಚು ನಾಲೆಜ್ ಬೆಳೆಸ್ಕೊಂಡ್ಬಿಡ್ತೀರಿ. ವಿ ಆರ್ ಎಜುಕೇಟೆಡ್, ದೇ ಆರ್ ಅನ್ಎಜುಕೇಟೆಡ್ ಅಂತ. ನಿಜ, ಅದು ಒಂದು ಜ್ಞಾಪಕ ಇಟ್ಕೊಳ್ಳಿ. ಇಡೀ ಪ್ರಪಂಚದಲ್ಲೇ ದುಡ್ಡು ಕೊಟ್ರೆ ನೀವೇನ್ ಬೇಕಾದ್ರೂ ತಗೋಬಹುದು, ನಿಮ್ಗೇನ್ ಬೇಕಾದ್ರೂ ಸಿಗುತ್ತೆ. ಆದ್ರೆ ಒಂದೇ ಒಂದು ಕ್ಷಣ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನ ಕಳ್ಕೊಂಡ್ರೆ
ಕೋಟಿ 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 ಹಣ ಕೊಟ್ರೆ ನಿಂಗೆ ಅಮ್ಮ ಸಿಗಲ್ಲ, ಅಮ್ಮನ ಪ್ರೀತಿ ಸಿಗಲ್ಲ, ನಿಂಗೆ ಅಪ್ಪ ಸಿಗಲ್ಲ, ಅಪ್ಪನ ಪ್ರೀತಿ ಸಿಗಲ್ಲ. ಅಂತ ಜನ್ಮ ಕೊಟ್ಟ ತಂದೆ ತಾಯಿನ ಪ್ರೀತಿಸಿ ಗೌರವಿಸಿ. ಯಾವತ್ತೂ ರೂಢಾಗಿ ಮಾತಾಡಬೇಡಿ, ಬ್ಯಾಕ್ವರ್ಡ್ ಆನ್ಸರ್ಸ್ ಕೊಡ್ಬೇಡಿ, ಅವ್ರಿಗೆ ಸುಳ್ಳು ಹೇಳ್ಬೇಡಿ. ಯಾಕಂದ್ರೆ ನಿಮ್ಗೆ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ಲ ಇದ್ರು, ನೀವು ಅವ್ರನ್ನ ಪ್ರೀತಿಸಲ್ಲ, ಗೌರವಿಸಲ್ಲ, ರೂಢಾಗಿ ಮಾತಾಡ್ತೀರಿ, ಅಸಭ್ಯವಾಗಿ ಮಾತಾಡ್ತೀರಿ. ಹೋಗಿ ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು ನೋಡಿ, ಎಷ್ಟೋ ಜನ ಬಾಯ್ಸ್ ಅಂಡ್ ಗರ್ಲ್ಸ್ ಅನಾಥರು. ಅವ್ರಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಕೂಲಿ ನಾಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಆದ್ರೆ ನಿಮ್ಗೆಲ್ಲ ಇದೆ, ನೀವು ಅದನ್ನ ಯುಟಿಲೈಸ್ ಮಾಡ್ಕೊಂತಿಲ್ಲ. ಮತ್ತೆ ನಿಮ್ ಪಾಠ ಮಾಡಕ್ ಬರಂತ ಲೆಕ್ಚರರ್ಸ್ಗೆ, ಟೀಚರ್ಸ್ಗೆ ನಿಮ್ಗಾರ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಬಿಲ್ಡಿಂಗ್ ಇದೆ. ಅವ್ರು ಓದೋ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ, ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದಿರಾ, ಮಧ್ಯಾಹ್ನ ಊಟ ಇಲ್ದಿರಾ, ಒಳ್ಳೆ ಕ್ಲಾತ್ಸ್ ಇಲ್ದಿರಾ, ಒಳ್ಳೆ ಸ್ಲಿಪ್ಪರ್ ಇಲ್ದಿರಾ, ಕಷ್ಟಪಟ್ಟು ಓದಿ ಬಂದು ಇವತ್ತು ಟೀಚರ್ಸ್ ಆಗಿ ಲೆಕ್ಚರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಆಸೆ ಒಂದೇ, ನನ್ನ ಪಾಠ ಕೇಳೋ ಸ್ಟೂಡೆಂಟ್ ನಂತರ ಟೀಚರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಂಗಿಂತ ಟಾಪ್ ಲೆವೆಲ್ ಆಫೀಸರ್ ಆಗ್ಲಿ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಲಿ ಅಂತ ನಿಮ್ಮಲ್ಲಿ ತುಂಬಾ ಆಸೆ ಇಟ್ಕೊಂಡು ಇವತ್ತು ನಿಮ್ಮನ್ನ ಒಂದು ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ. ಆದ್ರೆ ಅಂತವ್ರಿಗೂ ನೀವು ರಿವರ್ಸ್ ಮಾತಾಡ್ತಾ ಇದ್ದೀರಿ. ಜನ್ಮ ಕೊಟ್ಟ ತಂದೆ ತಾಯಿ, ವಿದ್ಯೆ ಹೇಳ್ಕೊಟ್ಟ ಗುರುಗಳು ನೀವು ಯಾರು ಗೌರವಿಸಲ್ಲ, ಪ್ರೀತಿಸಲ್ಲ, ನೀವು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಆಗದೇ ಇಲ್ಲ. ಅವ್ರಿಗೆ ಯಾವತ್ತು ನೀವು ಮನ್ಸಲ್ಲಿ ಬೈಕೊಳ್ತಿರೋ, ನೀವು ಸಕ್ಸಸ್ ಆಗೋದಕ್ಕೆ ಆಗದೇ ಇಲ್ಲ. ನಿಜ. ನಂಗೆ ಚಿಂತಾಮಣಿಯಿಂದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ, ಸುರೇಶ್ ಗೌಡ್ರೆ ಬನ್ನಿ ನಮ್ಮ ಸ್ಟೇಷನ್ಗೆ ಅಂತ. ಯಾಕೆ ಗೊತ್ತಾ, 9 ತಿಂಗಳು ಎತ್ತು ಒತ್ತು ಸಾಕಿಷ್ಟು ದೊಡ್ಡವರಂಗ್ ಮಾಡಿದಂತ ಅಪ್ಪ ಅಮ್ಮನ ಇನ್ನೂ ನಿಮ್ ಕೈಲಿ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಅವ್ನು ಯಾವನೋ ಒಬ್ಬ ಬಾಯ್ 3 months ಬ್ಯಾಕ್ ನಿಮ್ ಜೊತೆ ಸ್ಮೈಲ್ ಕೊಟ್ಕೊಂಡು ಮಾತಾಡ್ತಾನೆ, ಯಾರೋ ಒಬ್ಬ ಗರ್ಲ್ ಮಾತನಾಡ್ತಾರೆ ಅಂದ್ರೆ ಇವತ್ತಿನ ಜನರೇಷನ್ ಬಾಯ್ಸ್ ಅಂಡ್ ಗರ್ಲ್ಸ್ ಪ್ರೀತಿ ಪ್ರೇಮ ಅಂತ ಮನೆ ಬಿಟ್ಟು ಆಚೆ ಹೋಗ್ತಾರೆ. ನಿಜ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ, ಬನ್ನಿ ನಮ್ಮ ಸ್ಟೇಷನ್ಗೆ ಅಂತ ಹೋದ್ರೆ, ಸೆಕೆಂಡ್ ಇಯರ್ PUC ಓದ್ತಾರೆ ಒಂದು ಗರ್ಲ್, ಸೆಕೆಂಡ್ ಇಯರ್ PUC ಫೇಲ್ ಆಗಿ ಕೆಲಸ ಮಾಡ್ತಾರೆ ಒಂದು ಬಾಯ್. ಇಬ್ರು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಯಾರ ಮೇಲೆ ಗೊತ್ತಾ, ಸ್ವಂತ ಅವರ ಪೇರೆಂಟ್ಸ್ ಮೇಲೆ. ನಾನು ಆ ಹುಡುಗಿನ ಇಷ್ಟಪಟ್ಟಿದ್ದೀನಿ, ಅವ್ರ ಅಪ್ಪ ಅವ್ರ ಅಮ್ಮ ನನ್ನ ಸಾಯಿಸ್ತಾರೆ, ರಕ್ಷಣೆ ಮಾಡಿ ಮದ್ವೆ ಮಾಡಿ, ಇವ್ರು ಅವ್ರ ಮೇಲೆ, ಇವ್ರ ಮೇಲೆ ಸುಮಾರು 3 hours ಮೋಟಿವೇಟ್ ಮಾಡಿದೆ, ಬೇಡ PUC ಮುಸ್ಕೋ, ಡಿಗ್ರಿ ಮುಸ್ಕೋ, ಆಫ್ಟರ್ ಡಿಗ್ರಿ ಒಂದು ಕೆಲ್ಸಕ್ಕೆ ಸೇರ್ಕೋ, ನಾವು ನಿಮ್ ಮದ್ವೆ ಮಾಡ್ತೀರಿ, ಅದೇ ಹುಡುಗನ ಜೊತೆ ಬೇಕಾದ್ರೆ ಮದ್ವೆ ಮಾಡ್ತೀರಿ, ಸ್ಟೇಷನ್ ಅಲ್ಲಿ ಸೈನ್ ಹಾಕಿ ಹೋಗ್ತೀವಿ ಅಂತ. ಆ ಹುಡುಗಿ ನನ್ನ ಮಾತು ಕೇಳಿಲ್ಲ. ನಾನು ಸಬ್ ಇನ್ಸ್ಪೆಕ್ಟರ್ ಹೇಳಿದೆ, ಸರ್ ಅವ್ಳಿಗಿನ್ನೂ ಏಜ್ ಆಗಿಲ್ಲ, ನೀವು ಬಾಯ್ ಬಿಡಿ ಸರ್ ಅಂತ. ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು, ನಿಮ್ಗೆ SLC TC ತಗೊಂಬ, ಜೆರಾಕ್ಸ್, ಡೇಟ್ ಆಫ್ ಬರ್ತ್, ಏಜ್ ಚೆಕ್ ಮಾಡೋಣ, ನೆಕ್ಸ್ಟ್ ಮಾತನಾಡೋಣ ಅಂತ. ಕೊನೆಗಳು SLC TC ಜೆರಾಕ್ಸ್ ತಗೊಂಬಂದ್ಲು. ನೋಡಿದ್ರೆ 3 years ಫೇಲ್ ಆಗ್ಬಿಟ್ಟಿದ್ದಾಳೆ SLC ಅಲ್ಲಿ. ಸಾರಿ ಸರ್, ವಿ ಕಾಂಟ್ ಎನಿಥಿಂಗ್, ಲಾ ಪ್ರೊಕೊಳಗೆ ಏಜ್ ಆಗಿದೆ, ವಿ ಕಾಂಟ್ ಟೇಕ್ ಎನಿ ಡಿಸಿಷನ್ ಅಂದ್ರು. ಇಟ್ಸ್ ಓಕೆ, ಲೀವ್. ಕೊನೆಗೆ ಬಿಟ್ರು. ಆ ಹುಡುಗಿ ಇಬ್ರು ಒಂದು ಬಾಂಡ್ ಪೇಪರ್ ಅಪ್ಡೇಟ್ ಮಾಡಿಸಿ ನೋಟ್ರಿ ಮಾಡಿಸಿ ತಗೊಂಬಂದ್ರು. ನಂಗೆ ಅಪ್ಪ ಅಮ್ಮ ಬೇಡ, ನಂಗೆ ಅವ್ರ ಆಸ್ತಿ ಬೇಡ, ನಂಗೆ ಅದೇ ಹುಡುಗ ಬೇಕು, ಇದೇ ಹುಡುಗಿ ಬೇಕಂತ ತಗೊಂಬಂದು ಕೊಟ್ಟು ಒಂದು ಗಾರ್ಲ್ಯಾಂಡ್ ಎಕ್ಸ್ಚೇಂಜ್ ಮಾಡ್ಕೊಂಡು ಕೊಟ್ಟೋದ್ರು. ನೆಕ್ಸ್ಟ್ ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮದ್ವೆ ಆಗೋದ್ರು. ಚಿಕ್ಕದಾಗ ಒಂದು ಮನೆ ಮಾಡ್ಕೊಂಡು ಆರಾಮಾಗಿದ್ರು. ಅಪ್ಪ ಅಮ್ಮನೆಲ್ಲರನ್ನು ಬಿಟ್ಟು ಬರೀ 3.5 months ಆಗಿತ್ತಷ್ಟೇ. 3.5 months ಆದ್ಮೇಲೆ ಆ ಹುಡುಗ ಚಿಂತಾಮಣಿಯಿಂದ ಬ್ಯಾಂಗ್ಳೂರ್ ಕಡೆಗೆ ಬರ್ಬೇಕಾದ್ರೆ, ಚಿಂತಾಮಣಿ ಹತ್ರ ಚಿನ್ನಸಂದ್ರ ಅಂತ ಒಂದು ವಿಲೇಜ್ ಸ್ಟಾಪ್ ಬರುತ್ತೆ. ಆ ವಿಲೇಜ್ ಸ್ಟಾಪ್ ಹತ್ರ ಒಂದು 2-wheeler ಅಲ್ಲಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಆಗಿ ಡೆತ್ ಆದ. ಕೊನೆಗೆ ಆ ಹುಡುಗಿ ವಾಪಸ್ ಅವ್ರ ಮನೆಗೆ ಹೋಗೋಣ ಅಂತ ಅವ್ರ ಪೇರೆಂಟ್ಸ್ ಹೇಳ್ತಾರೆ, ನಿನ್ ಸಿಸ್ಟರ್ಸ್ ಇಬ್ರು ಇದಾರೆ, ಮದ್ವೆ ಮಾಡ್ಬೇಕು, ನಿಮ್ ಮನೆ ಕಡೆ ಬರ್ಲೇಬೇಡ ಅಂತ. ವಾಪಸ್ ಅವ್ರ ಮಾವನವ್ರ ಮನೆಗೆ ಹೋಗೋಣ ಅಂದ್ರೆ ಆಲ್ರೆಡಿ ಬೈಕೊಂಡು ಓಡಾಡ್ತಿದ್ದಾರೆ, ನನ್ನ ಮಗನ್ನ ಬಲಿ ತಗೊಂಡ ಪಾಪಿ ನೀನು ಅಂತ. ಆ ಹುಡುಗಿ ಸೊಸೈಟಿಲಿ ಹೇಗೆ ಬದುಕಬೇಕು, ಆ ಹುಡುಗಿನ ಸೊಸೈಟಿ ಅಂತ ಕೆಲವರು ಎಷ್ಟು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಬನ್ನಿ ಇವತ್ತು ನಮ್ಮ ಕೋರ್ಟ್ಗೆ ನಾನು ತೋರಿಸ್ತೀನಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ಇನ್ವಿಟೇಷನ್ ತೋರಿಸಿ ಸಾವಿರಾರು ಜನರೇ ಮಾಡೋಂಥ ಮ್ಯಾರೇಜಸ್ 2 monthsಗೆಲ್ಲ ಓಡ್ ಬರ್ತಾರೆ ಡಿವೋರ್ಸ್ಗೆ ಅಪ್ಲೈ ಮಾಡಿ. ಇಂಥ ಟೈಮಲ್ಲಿ ನೀವು ಯಾರಾದ್ರೂ ಅಪ್ಪ ಅಮ್ಮನ್ ಬಿಟ್ಟು ಮನೆ ಬಿಟ್ಟು ನೀವು ಆಚೆ ಹೋದ್ರೆ 100% ನೀವು ಸಫರ್ ಆಗ್ತೀರಿ. ಯಾವುದೇ ಕಾರಣಕ್ಕೂ ಅಂತ ರಾಂಗ್ ಡಿಸಿಷನ್ ತಗೋಬೇಡಿ. ಪ್ರತಿದಿನ ನೀನು ಸ್ಕೂಲ್ಗೆ ಕಾಲೇಜ್ ಬರ್ಬೇಕಾದ್ರೆ ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿ, ನಿನ್ನ ಫೇವರೇಟ್ ಪರ್ಸನ್, ನಿನ್ನ ಅಮ್ಮನ ಕಾಲನ್ನ ಮುಟ್ಟಿ, ಅಮ್ಮ ಸ್ಕೂಲ್ಗೆ ಹೋಗಿ ಬರ್ತೀನಮ್ಮ, ಕಾಲೇಜ್ಗೆ ಹೋಗಿ ಬರ್ತೀನಮ್ಮ, ಹಾಸ್ಟೆಲ್ಗೆ ಹೋಗಿ ಬರ್ತೀನಿ ಅಂತೇಳಿ ಪ್ರತಿ ಸರಿ ಅಪ್ಪ ಅಥವಾ ಅಮ್ಮನ ಕಾಲನ್ನ ಮುಟ್ಟಿ ಅವರ ಆಶೀರ್ವಾದ ತಗೊಂಡು ಸ್ಕೂಲ್ಗೆ ಕಾಲೇಜ್ಗೆ ಪ್ರತಿದಿನ ಬರೋಂಥ ಬಾಯ್ಸ್ ಅಂಡ್ ಗರ್ಲ್ಸ್ ಎಷ್ಟು ಜನ ಇದ್ರಿ? ಕೈ ಎತ್ತಿ. 1 2 3 4 5 6 7 8 9 10 11 12 13 14 15 16 17 18 19. ನಾನು ಎಂಟೈರ್ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಸ್ಕೂಲ್ಸ್ ಕಾಲೇಜಲ್ಲಿ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇದ್ದೀನಿ. 121 months ಅಲ್ಲಿ ಫ್ರಮ್ ಮುಳ್ಬಾಗಲ್ ಟು ಮಂಗಳೂರು ತನಕ, ಉಡುಪಿ 1 hour, ಕಾರವಾರ ತನಕ ಎಲ್ಲ ಸ್ಕೂಲಲ್ಲಿ ಹೋಗಿ ನಾನು ಸ್ಪೀಚ್ ಕೊಡ್ತಾ ಇದ್ದೀನಿ. ಆಲ್ರೆಡಿ 1250+ ಸ್ಕೂಲ್ಸ್ ಕಾಲೇಜಲ್ಲಿ ನನ್ನ ಸ್ಪೀಚ್ ಆಗಿದೆ. ನನ್ನ ಹತ್ರ ಒಂದು ಡೈರಿ ಇದೆ. ಆ ಡೈರಿಯಲ್ಲಿ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಯಾವ ಸ್ಕೂಲು ಯಾವ ಕಾಲೇಜಿನ ಸ್ಟೂಡೆಂಟ್ಸು ಹ್ಯಾಂಡ್ಸ್ನ ರೈಸ್ ಮಾಡಲ್ಲ, ಅದು ನನ್ನ ಲೈಫಲ್ಲಿ ಫಸ್ಟ್ ಸ್ಕೂಲ್ ಆ್ಯಂಡ್ ಕಾಲೇಜ್ ನೇಮ್ ಬರ್ಕೋಬೇಕು ಅಂತ ಆ ಡೈರಿಯಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಇವತ್ತು ನೀವು 18 ಸ್ಟೂಡೆಂಟ್ಸ್ ಏನಾದರೂ ನಿಮ್ಮ ಹ್ಯಾಂಡ್ಸ್ನ ರೈಸ್ ಮಾಡಿಲ್ಲ ಅಂತಂದಿದ್ರೆ, ನಮ್ಮ ಸನ್ಮಾನ್ಯ ಡಾಕ್ಟರ್ KC ನಾಯಕ್ ಸರ್ ಅವ್ರು ಎಷ್ಟು ಆಸೆ ಇಟ್ಕೊಂಡು ಕಟ್ಟಿರೋಂಥ ಸಂಸ್ಥೆ ನಿಮ್ಮ ಸ್ಕೂಲಿನ ನೇಮ್ ಬರ್ಕೊಂಡ್ಬಿಡ್ಬೇಕಾಗಿತ್ತು. ಅದನ್ನ 18 ಸ್ಟೂಡೆಂಟ್ಸ್ ತಪ್ಪಿಸ್ಬಿಟ್ರು. ಅದಕ್ಕೆ 18 ಸ್ಟೂಡೆಂಟ್ಸ್ಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನ. ಯಾಕೆ ಗೊತ್ತಾ ಅಮ್ಮನ ಕಾಲ ನಮಸ್ಕಾರ ಹಾಕೊಂಡ್ಬರ್ಬೇಕಂತ ಕೇಳಿದ್ದು? ಸುಮಾರು ಜನ ಈ ತರ ಹಿರಿಯರು ಹಳಬ್ರು
ಗ್ರಂಥಗಳಲ್ಲಿ ಉಲ್ಲೇಖನ ಆಗಿದೆ, ಹಿಸ್ಟ್ರಿಯಲ್ಲಿ ಬರ್ದಿದೆ. ಏನಂತ ಬರ್ದಿದೆ ಗೊತ್ತಾ? ಅಮ್ಮ ಇರ್ತಾರಲ್ವಾ, ಅಮ್ಮನ ಕಾಲ್ ನಮಸ್ಕಾರ ಹಾಕೊಂಡೋದಾಗ ಅಮ್ಮ ಒಂದು ಆಶೀರ್ವಾದ ಮಾಡ್ತಾರಂತೆ. ಮಗನೇ ಮಗಳೇ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಮನೆಗೆ ಬಾ ಅಂತ. ನೀನ್ ಸ್ಕೂಲ್ಗೆ ಹೋಗೋ ಟೈಮಲ್ಲೋ, ಕಾಲೇಜ್ಗೆ ಹೋಗೋ ಟೈಮಲ್ಲೋ, ಆನ್ಯುವಲ್ ಡೇಗೆ ಹೋಗೋ ಟೈಮಲ್ಲೋ, ಶಾಪಿಂಗ್ ಹೋಗೋ ಟೈಮಲ್ಲೋ, ಟ್ಯೂಷನ್ಗೆ ಹೋಗೋ ಟೈಮಲ್ಲೋ, ಆಟ ಆಡೋಕೆ ಹೋಗೋ ಟೈಮಲ್ಲೋ, ಯಾವುದೋ ಒಂದು ಸಮಯದಲ್ಲಿ ನೀನ್ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಮ್ಮನ ಕಾಲನ್ನ ಮುಟ್ಟಿ ಅಮ್ಮನ ಆಶೀರ್ವಾದ ತಗೊಂಡು ನೀನು ವಾಪಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ, ಬೈಕಲ್ಲಿ ಹೋಗ್ತಾ ಇದ್ರೆ ಸಡನ್ ಆಗಿ ಸ್ಕಿಡ್ ಆಗಿ ಬಿದ್ದು ನಿನ್ನ ಪ್ರಾಣ ಹೋಗ್ತಾ ಇರೋಂಥ ಸಮಯದಲ್ಲಿ ಯಮ ಬಂದಲ್ಲಿ ನಿಂತ್ಕೊಂಡು ನಿನ್ನ ಪ್ರಾಣ ತಗೊಂಡು ಹೋಗಿ ಬಂದ್ರೆ ಅಮ್ಮನ ಆಶೀರ್ವಾದ ಹೇಳುತ್ತಂತೆ. ಲೋ ಯಮ, ಬೆಳಗ್ಗೆ ನನ್ನ ಮಗ ಮಗಳು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಕಾಲಿಗೆ ನಮಸ್ಕಾರ ಹಾಕೊಂಡೋದ್ರು. ಆಗ ನನ್ನ ಮಗ ಮಗಳಿಗೆ ಆಶೀರ್ವಾದ ಮಾಡಿದ್ದೆ, ಮಗನೇ ಮಗಳೇ ಕ್ಷೇಮವಾಗಿ ಕ್ಷೇಮಾಗಿ ನೀನು ವಾಪಸ್ ಮನೆಗೆ ಬಾ ಅಂತ ಆಶೀರ್ವಾದ ಮಾಡಿ ಕಳ್ಸಿದೀನಿ. ವಾಪಸ್ ಪುನಃ ನನ್ನ ಮಗ ಮಗಳು ಮನೆಗೆ ಬಂದು ಅವರ ಫೇಸ್ ನನಗೆ ತೋರ್ಸೋ ತನಕ ಈ ತಾಯಿ ಕರುಳು ಅವ್ರಿಗೋಸ್ಕರ ಕಾಯ್ತಾ ಇರುತ್ತೆ, ನೀನು ಅವ್ರನ್ನ ಮುಟ್ಟಂಗಿಲ್ಲ ಅಂತ ಅಮ್ಮನ ಆಶೀರ್ವಾದ ತಡೆಯುತ್ತಂತೆ. ನಿಜವಾಗ್ಲೂ ನೀವು ಈ ಕಾರ್ಯಕ್ರಮದಿಂದ ಯಾರಾದ್ರೂ ಏನಾದ್ರೂ ಕಲ್ತಿರಿ, ಯು ಹ್ಯಾವ್ ಲರ್ನ್ ಸಮಥಿಂಗ್, ಯಾರಾದ್ರೂ ಏನಾದ್ರೂ ಕಲ್ತಿದ್ರೆ ಯು ಆರ್ ಗೋಯಿಂಗ್ ಟು ಚೇಂಜ್ ಅಂತ ಯಾರಿಗಾದ್ರೂ ಇದ್ದಾರೆ, ಓನ್ಲಿ 1 minute ವಿಲ್ ಬಿ ದೇರ್. ಆ 1 minute ಅಲ್ಲಿ ಅವ್ರು ಎದ್ದು ನಿಂತು ಅವರ ನೇಮ್, ಅವರ ಕ್ಲಾಸ್, ಅದಾದ್ಮೇಲೆ ಅವರ ಅಂತರಾಳದ ಮಾತು, ನೀನ್ ಮನಸ್ಫೂರ್ತಿಯಾಗಿ ನೀನ್ ಯಾರಿಗೆ ಸಾರಿ ಕೇಳ್ಬೇಕು? ನೀನ್ ಅಮ್ಮನ್ ಸಾರಿ ಕೇಳ್ಬೇಕಾ, ಅಪ್ಪನ್ ಸಾರಿ ಕೇಳ್ಬೇಕಾ, ನೀನ್ ಟೀಚರ್ ಸಾರಿ ಕೇಳ್ಬೇಕಾ ಅಂತ ಯಾರು ತಾನು ಮಾಡೋಂಥ ತಪ್ಪನ್ನ ಅಂತರಾಳವಾಗಿ ಹೊರಗಡೆ ಹಾಕ್ತಾರೆ, ಅವ್ರ ಲೈಫಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ. ಬಿಕಾಸ್ ಆಫ್ ಓನ್ಲಿ ಐ ಟೋಲ್ಡ್ ಯು, ಟುಡೇ ಇಸ್ ಯುವರ್ ಡೇ ಅಂಡ್ ಇಟ್ ಈಸ್ ಯುವರ್ ಟೈಮ್. ಲೆಟ್ಸ್ ಸಿ ಹೂ ಇಸ್ ದ ಫಸ್ಟ್ ಅಂಡ್ ಹೂ ಇಸ್ ದ ಬೆಸ್ಟ್. ಯಾರು ಸಂಕೋಚ ಪಡ್ತಾರೆ ಅವರು ಮತ್ತೆ ಭಯ ಬೀಳ್ತಾರೆ, ಜೀವನದಲ್ಲಿ ಬದಲಾಗಕ್ಕಾಗದೇ ಇಲ್ಲ. ಟುಡೇ ಇಸ್ ಯುವರ್ ಡೇ. ನಾನು ಇಲ್ಲಿ ತನಕ ಏನು ಕಾರ್ಯಕ್ರಮ ಮಾಡಿದ್ದೆ, ಆ ಕಾರ್ಯಕ್ರಮದ ನಿಜವಾಗ್ಲೂ ಮಕ್ಕಳಿಗೆ ಮನಸ್ಸಿಗೆ ನಾಟಿದ್ರೆ ಇಲ್ಲಿಂದ ಆಚೆ ಏನು 10 to 15 minutes ಮಾತನಾಡ್ತೀನಲ್ಲ, ಇದು ನಿಮ್ಮ ಲೈಫಲ್ಲೇ ನೋಡದೇ ಇರೋಂಥ ಕಾರ್ಯಕ್ರಮ ಇದಾಗುತ್ತೆ. ಆ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಯು ಕ್ಯಾನ್ ಸಿ ಇನ್ ಎ ಲೈವ್. ಒಬ್ಬ ಹುಡುಗ ಒಬ್ಬ ಹುಡುಗಿ ಸ್ಟೇಜಿಗೆ ಬಂದು ಮಾತನಾಡೋದ್ರಿಂದ ಎಷ್ಟು ಮನಸ್ಸುಗಳು ಬದಲಾಗ್ತವೆ, ಎಷ್ಟು ಮನ ಪರಿವರ್ತನೆ ಆಗ್ತದೆ, ಎಷ್ಟು ರಿಯಲೈಸೇಷನ್ ಆಗುತ್ತೆ ಅಂತ ಯು ಕ್ಯಾನ್ ಸಿ ಇನ್ ಎ ಲೈವ್. ಯಾಕಂದ್ರೆ ಇದು ಬೇರೆ ಥರದ ಕಾರ್ಯಕ್ರಮ ಅಲ್ಲ. ಸನ್ಮಾನ್ಯ ಡಾಕ್ಟರ್ KC ನಾಯಕ್ ಸರ್ ಅವರು, ಸನ್ಮಾನ್ಯ ರಮೇಶ್ ಸರ್ ಅವರು ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ತುಂಬಾ ಆಸೆ ಇಟ್ಕೊಂಡು ಮಾಡಿರೋದು, ಮಕ್ಕಳ ಮನಸ್ಸುಗಳು ಬದಲಾಗಬೇಕಂತ. ವಾಟ್ಸ್ ಯುವರ್ ನೇಮ್? My name is Sai Raghavendra. ಸಾಯಿ ರಾಘವೇಂದ್ರ. ವಿಚ್ ಕ್ಲಾಸ್? I'm from first PU PCMB. ಫಸ್ಟ್ PU PCMB. ಸಾಯಿ ರಾಘವೇಂದ್ರ PUC ಕಣೋ, ಫಸ್ಟ್ ಇಯರ್ PUC. ಯಾರಿಗೆ ಸಾರಿ ಕೇಳ್ಬೇಕು ಅನ್ಸ್ತದೆ ಕಣೋ? ಮೊದಲು ನಮ್ಮ ತಂದೆ ತಾಯಿಗೆ ಮತ್ತೆ ನಮ್ಮ ಗುರುಗಳಿಗೆ. ರಾಘವೇಂದ್ರ, ಏನಕ್ಕೋ ಅಪ್ಪ ಅಮ್ಮನ ಸಾರಿ? ಸರ್, ಆಗಾಗ ಓದಿಲ್ವಾಗ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದೀನಿ, ಮತ್ತೆ ಅವ್ರಿಗೆ ಒಮ್ಮೊಮ್ಮೆ ಬೈಕೊಂಡಿರ್ಬೋದು. ಏನೋ ಅಪ್ಪ ಏನು ಕೆಲಸ ಮಾಡ್ತಾರೆ ರಾಘವೇಂದ್ರ? ಬ್ಯಾಂಕಿಂಗ್ ಹೆಡ್ ಆಗಿದ್ದಾರೆ ಸರ್. ಬ್ಯಾಂಕಿಂಗ್ ಹೆಡ್. ಅಮ್ಮ ಟೀಚರ್ಸ್. ಅಮ್ಮ ಟೀಚರ್ ಕಣೋ. ಅಮ್ಮನ್ನ ಅಥವಾ ಬೈಕೊಂಡಾಗ ಅಥವಾ ಅಮ್ಮನಿಗೆ ರೆಸ್ಪೆಕ್ಟ್ ನಾವು ಕೊಡದೇ ಇದ್ದಾಗ ಪೇರೆಂಟ್ಸ್ ಮೀಟಿಂಗಲ್ಲಿ ಯಾರೋ ಒಬ್ಬ ಪೇರೆಂಟ್ ಎದ್ದು ನಿಂತು ನಿನ್ನ ತಾಯಿಗೆ, ಮೇಡಮ್ ನಿನ್ನ ಮಗನೇ ನಿಮ್ಮ ಮಾತು ಕೇಳಲ್ಲ, ನಮ್ಮ ಮಕ್ಕಳು ನೀವೇನು ಪಾಠ ಮಾಡ್ತೀರಿ ಅಂತ ಯಾರಾದ್ರೂ ಒಬ್ಬ ಪೇರೆಂಟ್ ನಿಮ್ಮ ಅಮ್ಮಗೆ ಕ್ವಶನ್ ಮಾಡಿದ್ರೆ ಅಮ್ಮ ಏನು ಆನ್ಸರ್ ಕೊಡೋದು? ನನ್ನ ಮಗನೇ ಯಾವಾಗಲೂ ಬೆಸ್ಟ್. ಕೊಡೋಕ್ಕಾಗಲ್ಲ ಆನ್ಸರ್. ರಾಘವೇಂದ್ರ, ನೀವು ಗೋ ಬ್ಯಾಕ್ ಹೋಮ್, ಮನೆಗೆ ವಾಪಸ್ ಹೋದಾಗ ಅಪ್ಪ ಅಮ್ಮನ ಎದುರುಗಡೆ ಬಂದಾಗ ಅಪ್ಪ ಅಮ್ಮನ ಮನಸ್ಫೂರ್ತಿಯಾಗಿ ಹೇಗೆ ಸಾರಿ ಕೇಳ್ತೀಯಾ? ಮೊದಲು ಕಾಲಿಗೆ ನಮಸ್ಕಾರ ಹಾಕಿ ಸಾರಿ ಕೇಳ್ತೀನಿ ಸರ್. ವೆರಿ ಗುಡ್ ಕಣೋ, ವೆರಿ ಗುಡ್.
ತಪ್ಪು ನಿಮಗೆ ಗೊತ್ತಾಗಿದೆ. ಸಹಜ ಮಕ್ಕಳ ತಪ್ಪು ಮಾಡೋದು, ಅದಕ್ಕೆ ಯಾರು ದೊಡ್ಡ ವಿಶೇಷ ಅಂತ ತೋರಿಸಿದೆ. ಯಾವಾಗ ತಪ್ಪು ಮಾಡಿದರೆ ನೀವು ಸರಿಪಡಿಸ್ಕೊ ಬಂದ ಅದಕ್ಕಿಂತ ಹೆಚ್ಚಿನ ಒಂದು ಸಂತೋಷ ಬೇರೆ ಇಲ್ಲ. ಅದು ಇವತ್ತು ಆಗಿದೆ, ಇನ್ನು ಮುಂದೆ ಆಗ್ತಾ ಇದೆ. ನಾನು ನಿಮಗಾಗಿ, ನೀವು ಗ್ರಹಿಸಿದಾಗಿ, ನಿಮ್ಮ ಒಳಿತಿಗಾಗಿ, ನಿಮ್ಮ ಬೆಳವಣಿಗೆಗಾಗಿ ನನ್ನ ಜೀವನವೇ ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ಸರ್ರು ಇವತ್ತು ಈ ಏಜ್ ಅಲ್ಲಿ ಇದ್ದಾಗ್ಲೂ ನಿಮ್ಮಂತ ಹುಡುಗರ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡು ಇವ್ರು ನಿಮಗೋಸ್ಕರ ನನ್ನ ಜೀವನ ಪೂರ್ತಿ ಸಮಾಪನ ಮಾಡಕ್ ನಾನು ರೆಡಿ ಇದ್ದೀನಿ, ನಿಮ್ಗೆ ಏನ್ ಬೇಕೋ ನಾನು ಎಜುಕೇಶನ್ ಸಂಬಂಧಪಟ್ಟಾಗ ನಾನು ಕೊಡಕ್ ರೆಡಿ ಇದ್ದೀನಿ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳೋದಿದೆಯಲ್ಲ. ಆಗ್ಲೇ ಅದಕ್ಕೆ ಹೇಳಿದ್ ನಾನು, ಇಡೀ ಕರ್ನಾಟಕದಲ್ಲೇ ಸಾವಿರಾರು ಸ್ಕೂಲ್ಸ್ ಕಾಲೇಜ್ ನಾನು ವಿಸಿಟ್ ಮಾಡಿದ್ದೀನಿ. ಅದರಲ್ಲಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ಕೊಳ್ಳೋರು ಬೆರಳೆಣಿಕೆಯಷ್ಟು ಸ್ಕೂಲ್ ಮಾತ್ರನೇ. ಆ ಬೆರಳೆಣಿಕೆಯಷ್ಟು ಸ್ಕೂಲಲ್ಲಿ ನನಗೆ ತುಂಬಾ ಇಷ್ಟವಾಗಿರೋಂಥ ಸ್ಕೂಲ್ಗಳಲ್ಲೂ ಅದರಲ್ಲಿ ಕೆಲವು ಫ್ಯೂ ಅಲ್ಲೂ ಸನ್ಮಾನ್ಯ ಶಕ್ತಿ ಸ್ಕೂಲು ಮತ್ತೆ ಸನ್ಮಾನ್ಯ KC ನಾಯಕ್ ಸರ್ ಅವರು ಸ್ಕೂಲ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಸ್ಕೂಲ್ಗೆ ಹೆಸರೇ ಶಕ್ತಿ, ಅಂದ್ರೆ ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಶಕ್ತಿ ತುಂಬುವಂತ ಕೆಲಸನ ಸನ್ಮಾನ್ಯ ಸರ್ ಮಾಡ್ತಿದ್ದಾರೆ. ಅವ್ರಿಗೆ ದೇವರು ಇನ್ನೂ 100 ವರ್ಷ ಆಯುಷ್ ಐಶ್ವರ್ಯ ಅಂತಸ್ತ ಆರೋಗ್ಯ ಎಲ್ಲ ಕೊಡ್ಲಿ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡೋಂಥ ಶಕ್ತಿ ಕೊಡ್ಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಸರ್.